ಒಳ ಬರ್ರಿ. ಇವ್ರ ನೋಡ್ರಿ, ಇವ್ರ ನಮ್ಮ ಮಾವಾರ, ಅವ್ರ ನಮ್ಮ ಅತ್ತಿಯಾರ, ಆ ಕಡೆ ಇರೋದ ನಮ್ಮ ಧರ್ಮಪತ್ನಿ ಶೀಲಾ ಅಂತೇಳಿ. ಬರ್ರಿ ಸರ, ಬರ್ರಿ ಗೌಡ್ರ, ಒಳ ಬರ್ರಿ. ಯಕ್ಕ ರೇಣವಕ್ಕ ಮುಂದಕ್ಕೆ ಹೋಗಿ ನೋಡಲ್ ಕರೀತಾರ. ಹ್ಞೂ ಸರ, ಬಂದಿವ್ರಿ. ಕುಂದ್ರಿ ಅಮ್ಮಾರ, ಬರ್ರಿ ಈ ಕಡೆ ಕುಂದ್ರಿ. ಬರ್ರಿ ಅಕ್ಕರ್, ಬರ್ರಿ ಕುಂದ್ರಿ. ಆರಾಮಾಗಿ ಬಂದಿರಿ? ಏನು ತೊಂದರೆ ಆಗ್ಲಿಲ್ಲಲ್ಲ ರೀ? ಇಲ್ಲಿಲ್ರಿ, ಏನು ತೊಂದರೆ ಆಗ್ಲಿಲ್ರಿ, ಆರಾಮಾಗೆ ಬಂದ್ವಿ. ಅದೇನ್ ನಿಮ್ಮ ಮನಿ ಹೆಸರು ಹೇಳ್ತಿದ್ದಂಗನ ಎಲ್ಲಾರು ಇದ ನೋಡ್ರಿ ದೊಡ್ಡ ಮನಿ ಅಂತಂದು ಹೇಳಿ ಅಡ್ರೆಸ್ ತೋರ್ಸ ಬಿಟ್ರಿ. ಬೇರೆ ಏನು ತೊಂದರೆ ಆಗ್ಲಿಲ್ಲ ಅಲ್ರಿ. ಅಂದಂಗ ನಿಮ್ ದೊಡ್ಡ ಮಗ ಮತ್ತ ನಿಮ್ ಸಣ್ಣ ಮಗ ಇಲ್ಲನ್ರಿ ಮನ್ಯಾಗ? ನಮ್ಮ ಸಣ್ಣ ಮಗ ಬಂದಾನ್ರಿ, ಅದಾನ, ಕರಿತೀನಿ. ನಮ್ಮ ದೊಡ್ಡ ಮಗ ಒಂದಿಟ್ಟು ಆಳು ಬಂದಿದ್ದು ರೀ ಹೊಲದಾಗ, ಮತ್ತು ಅದಕ್ಕೆ ಕೆಲಸ ಮಾಡ್ಸಕ್ಕೆ ಹೋಗ್ಯಾನ್ರಿ ಅಲ್ಲಿ ಹೊಲಕ್ಕೆ. ತಡ್ರಿ ಕರಿತೀನಿ. ಪ್ರವೀಣ. ನಮಸ್ಕಾರ ರೀ ಅಂಕಲ್. ಏನಪ್ಪ ತಮ್ಮ, ಕೆಲಸ ಎಲ್ಲ ಹೆಂಗೈತಿ? ಈಗೇನು ರಜಾಕ್ ಬಂದಿನಪ್ಪ? ಹ್ಞೂ ರೀ ಅಮ್ಮರ್, ಕೆಲಸ ಚಲೋ ಐತ್ರಿ, ರಜಾ ಹಾಕೇ ಬಂದಿನ್ರಿ. ಮತ್ತು ಮಂತ ನೋಡಕ್ ಬರ್ತಾರ, ರಜಾ ಹಾಕಿ ಬಾ ಅಂತಂದ್ರಿ ಮಮ್ಮಿ, ಅದಕ್ಕೆ ಬಂದಿನಿ. ನೋಡ್ರಿ, ನನಗೆ ಇಬ್ರು ಗಂಡ್ಮಕ್ಳು, ಒಬ್ಬಾಕೆ ಹೆಣ್ಮಗಳದಾಳ. ಒಬ್ಬತ್ತನ ಮದುವೆ ಮಾಡೀನಿ, ಅತ್ತನ ಹೆಂಡತಿ ಶೋಭಾ ಅಂಥೇಳಿ. ಅವರು ಏನು ಇದ್ದು ಮಂತಂದಾರನಲ್ಲ, ಹಂಗೆ ಸಾದಾ ಸೀದಾ ನಿಮ್ಮಂಗ. ಆದ್ರೆ ಆಕಿ ಎಲ್ಲ ಹೊಂದ್ಕೊಂಡು ಮನಿದೆಲ್ಲ ಬಾಳೆ ಮಾಡ್ಕೊಂಡು ಹೋಗಾಳ. ಏನು ನಮ್ಮ ಮನ್ಯಾಗ ಅಂತ ಏನು ಕೆಲಸ ಇರಾಗಿಲ್ಲ ನೋಡ್ರಿ. ಎಲ್ಲ ಆಳು ಕಾಳು ಮನೆ ತುಂಬ ಅದಾವು. ನಮ್ದು 8 ಕೂರಿಗೆ ಹೊಲ ಐತಿ. ಇದು 8 ಕಂತದ ಮನಿ ನಮ್ಮದು. ಇದು ಎಲ್ಲನೂ ನಮ್ಮ ಅಪ್ಪಾರ್ದ್ರಿ. ಇದು ನಮ್ಮ ಅಪ್ಪಾರು ಮಾಡಿಟ್ಟಿರೋದು ಇದು ಆಸ್ತಿ. ನಾನಂತೂ ಯಾವಾಗಲೂ ಬಂಗಾರದ ಚಮಚ ಬ್ಯಾಗ್ ಇಟ್ಕೊಂಡೆ ಹುಟ್ಟಿರಾಕಿ. ನಮ್ದಂತೂ ಇಷ್ಟು ಆಸ್ತಿ ಐತಿ ನೋಡ್ರಿ. ಮತ್ತು ನಿಮಗೆ ಇದನ್ನ ಬಿಟ್ಟು ಇನ್ನೇನಾರ ನಿಮಗೆ ಕೇಳ್ಬೇಕಂದ್ರೆ ಏನಾರ ನಿಮಗೆ ಇದ್ದು ಅಂದ್ರೆ ಪ್ರಶ್ನೆ ಕೇಳ್ರಿ ಇಲ್ಲೇ. ಏನಿಲ್ರಿ ಪ್ರಶ್ನೆ ಅಂತೇನಿಲ್ರಿ. ಈಗ ಮತ್ತು ಕೊಡ ತಗೊಳೋದು ಮಾತಾಡಿದ್ರ ಒಳ್ಳೇದಂತ ಹೇಳಿ ನಮ್ಮ ಅಭಿಪ್ರಾಯ ರೀ. ನಾವು ಏನಂತ ಇದ್ದಾರೇನಲ್ರಿ ಅಂದಂಗ, ಆದ್ರೆ ನಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕಲಿಸಿವ್ರಿ. ಒಂದು ಒಳ್ಳೆ ವಿದ್ಯೆ ಕೊಟ್ಟಿವಿ. ನನಗೆ ಒಟ್ಟು 5 ಮಂದಿ ಮಕ್ಕಳ್ರಿ. ಮೊದಲೇದಾಕಿ ಮಗಳು ಈಕಿ, 2ನೇದಾಕಿ ಮಗಳು ಆಕಿ. ಅಂದ್ರೆ ನನಗೆ ಒಟ್ಟು 5 ಮಂದಿ ಮಕ್ಕಳದಾಗ ಮೊದಲು ಮಂಜು, ಸಂಜು, ಆಮೇಲೆ ರಾಧಾ, ಆಮೇಲೆ ರಮಣಿ, ಆಮೇಲೆ ರಾಜು, ಲಾಸ್ಟ್ ಕೊನೆದವ. ಒಟ್ಟು 5 ಮಂದಿ ಮಕ್ಕಳದಾಗ ಈಗ ನನ್ನ ಮಗಳು ಈಕಿನ ಚಲೋ ಮನೆಗೆ ಕೊಟ್ಟಿವಂದ್ರೇನ್ರಿ, ಆಕಿ ಇಷ್ಟಪಟ್ಟಿದ್ಲು. ಅವನ ಮದುವೆಯಾಗಿ ಬೆಂಗಳೂರಾಗ ಇರ್ತಾಳ್ರಿ ಈಕೆ ನನ್ನ ಮಗಳು ರಾಧಾ ಅಂತಂದು. ಆದ್ರೆ ನಮಗೆ ನಿಮ್ಮ ಅಳಿಯಂದ್ರೆ ಏನಂದ್ರಿ, ಈಗ ಹೆಣ್ಣು ಸಿಗೋದು ಭಾಳ ವಜ್ಜ ಐತಿ. ನಾವು ಇದ್ದ ಮನೆಯರದೀವಿ, ನಾವೇನು ಅಂತ ಪರಿ ಏನು ತಗೊಳೋದ್ರ ಬಗ್ಗೆ ತಲೆ ಕೆಡ್ಸ್ಕೊಳಂಗಿಲ್ಲ. ನಮ್ಗೆ ಹೆಣ್ಣು ಒಂದು ಕೊಟ್ಟರೆ ಸಾಕು ಅಂತ ಮನೆ ಹುಡ್ಕಕತ್ತೀವಿ ಅಂತ ನಿಮ್ಮ ಅಳಿಯರು ಅಂದಿದ್ದರ್ರಿ. ಹಾಗಾಗಿ ನಾವು ಒಂಚೂರು ಇದು ಮಾಡಿದ್ವಿ ನೋಡ್ರಿ. ಅಲ್ರಿ, ಅಳಿಯಂದ್ರ ಅಂದಿದ್ದೇನು ತಪ್ಪಲ್ರಿ. ಹೆಣ್ಣು ಸಿಗೋದು ಭಾಳ ವಜ್ಜಾಗೈತ್ರಿ, ನನಗೂ ಗೊತ್ತೈತ್ರಿ ಅದು. ಆದ್ರೆ ನಮ್ಮಂಥ ಮನೆಗೆ ಸ್ವಸ್ಥರಾಗಿ ಬರ್ಬೇಕಂದ್ರೆ ಭಾಳ ಪುಣ್ಯ ಮಾಡಿರ್ಬೇಕ್ರಿ. ನೋಡ್ರಿ, ನಮ್ಮ ಅಪ್ಪರು ಬಡ್ಡಿ ವ್ಯವಹಾರ ಮಾಡ್ತಿದ್ದರು. ನಮ್ಮ ಅಜ್ಜಾರು ಬಡ್ಡಿ ವ್ಯವಹಾರ ಮಾಡ್ತಿದ್ರು. ನಮ್ಮ ಮುತ್ತಜ್ಜ, ನಮ್ಮ ಎಲ್ಲ ನಮ್ಮದು ಪೂರ ಕಾಂದಾನ ನೋಡ್ರಿ ಬಡ್ಡಿ ವ್ಯವಹಾರ ಮಾಡ್ತಿತ್ತು. ಈಗ ನಾನು ಬಡ್ಡಿ ವ್ಯವಹಾರ ಮಾಡ್ತೀನಿ. ನಮ್ಮ ಮನೆಯವ್ರಿಗೆ ಈ ಬಡ್ಡಿ ವ್ಯವಹಾರ ಗಿಡ್ಡಿ ವ್ಯವಹಾರ ಮಾಡೋದು ಅವೇನೂ ಅವ್ರಿಗೆ ಅಷ್ಟು ಆಗಿ ಬರೋದಲ್ರಿ. ಹಾಗಾಗಿ ಅವ್ರು ಯಾವುದೂ ನನ್ನ ವ್ಯವಹಾರದಾಗ ಬರೋದಿಲ್ಲ, ನಾವು ಮಾಡ್ಕೊಂಡು ಹೋಗ್ತೀವಿ. ಈಗ ಮತ್ತಿಷ್ಟೆಲ್ಲ ಆಸ್ತಿ ಐತಲ್ರಿ ನಮ್ದು, ಮತ್ತಿಷ್ಟೆಲ್ಲ ಕೂತುಂಡ್ರೂ ಕರಗಲಾರ್ದಷ್ಟು ಆಸ್ತಿ ಐತಿ. ಮತ್ತು ಇಂಥ ಆಸ್ತಿಗೆ ಮತ್ತು ಸೊಸೆಯಾಗಿ ಬರ್ಬೇಕಂದ್ರೆ ಇಂಥ ಮನೆಗೆ ಮತ್ತು ಪುಣ್ಯನ ಮಾಡಿರ್ಬೇಕು, ಹೌದಿಲ್ರಿ? ನಮಗೂ ಏನು, ನಾವು ಇದ್ದಾರದೀವಿ, ನಮ್ಗೆ ಬೇಕಾದಷ್ಟು ಇಲ್ಲೋಡ್ರಿ ದೇವರು ಕೊಟ್ಟು ಮರ್ತ್ಬಿಟ್ಟನ್ರಿ ಅಕ್ಕಾರ. ನಮಗೆ ನಿಮ್ಮಿಂದ ನಮ್ಗೆ ಒಂದು ಬಿಡಿಗಾಸು ಬ್ಯಾಡ್ರಿ, ಚಂದಾಗ ಮದುವೆ ಮಾಡಿ ಕೊಟ್ಬಿಡ್ರಿ ಅಷ್ಟೇ. ನಾವೆಲ್ಲಿ ಹೇಳ್ತೀವಲ್ಲಿ ಯಾವ ಕಲ್ಯಾಣ ಮಂಟಪ ಅಂತೀವಿ, ಆ ಕಲ್ಯಾಣ ಮಂಟಪದಾಗ ನಮ್ಗೆ ಮದುವೆ ಮಾಡಿ ಚಂದಾಗ ಕೊಟ್ಬಿಡ್ರಿ ಸಾಕು. ನಮಗೂ ನಮ್ಮ ಮಗಳು ಒಂದು ಚಲೋ ಮನೆಗೆ ಸೇರಿದ್ರೆ ಸಾಕಂತನೇ ಇರೋದು. ಈಗ ಮತ್ತು ದೊಡ್ಡ ದೊಡ್ಡ ಕಲ್ಯಾಣ ಮಂಟಪ ಅಂದ್ರಿ, ಅವು ಒಂದಿನಕ್ಕನ 1,00,000 2 ಲಕ್ಷ ಇರ್ತಾವು. ಮತ್ತು ನಮಗೆ ಅಷ್ಟು ಖರ್ಚು ಮಾಡಿ ಮದ್ವೆ ಮಾಡೋಕ್ಕಾಗತ್ತೆ ಇಲ್ಲ ಅಂತ ನಾವು ನೋಡ್ಬೇಕಾಗತ್ತೆ ರೀ. ಈಗ ನೋಡ್ರಿ, ಈಗ ಮತ್ತು ನಮಗೂ ಈಗ ಯಾಕೆ ಒಬ್ಬೇಕೆ ರೀ ಈಗ ಮಗಳು ಮದ್ವೆ ಮಾಡೋಕೆ ಯಾಕೆ ಒಬ್ಬೇಕೆ ಮಗಳು ಖರೆ. ಆದ್ರೆ ಇನ್ನೂ 3 ಮಂದಿ ಗಂಡ್ಮಕ್ಳು ಅದಾರಲ್ರಿ, ಅವ್ರದ್ದು ನಾವು ಓದಿಸೋದು ಮತ್ತು ಇನ್ನೂ ಏನ್ರಿ ಇದ್ದ ಮುಂದೆ ಬರ್ತಾವ್ರಿ ಖರ್ಚು. ಈಗ ಮದುವೆ ಮಾಡಿಕೊಟ್ಟಿವಿ ಅಂದ್ರೆ ಮುಗಿತನ್ರಿ. ಮತ್ತು ಮುಂದೆ ಬಾಣೆತನ ಅಂತ ಬರುತ್ತೆ, ಮತ್ತು ಮಕ್ಳಿಗೆ ಹೆಸರು ಇಡೋದು ಅವು ಇವು ಜಗ್ಗ ಖರ್ಚು ಇರ್ತಾವು. ನಾವು ಆತು, ನೀವು ನಿಮ್ಮೂರ ಕಡೆಗನ ನಾವೆಲ್ಲರ ನಿಮ್ಮೂರಿಗೆ ಹತ್ರ ಆಗಂಗನ ಬೇಕಾದ್ರೆ ನಾವು ಮದುವೆ ಮಾಡ್ಕೊಡಕ
ನಾವು ಪ್ರಯತ್ನ ಮಾಡ್ತೀವ್ರಿ. ಆದ್ರೆ ದೊಡ್ಡ ದೊಡ್ಡ ಕಲ್ಯಾಣ ಮಂಟಪದಾಗ ಕರೆನ ಕಷ್ಟ ಆಗತ್ರಿ ಅಕ್ಕರ ಮದ್ವೆ ಮಾಡಿ ಕೊಡಕ. ಏತಮ್ಮ ಗೌಡ ಸ್ವಲ್ಪ ಸುಮ್ಮನಿರಪ್ಪ ನೀನು. ನಾನು ಹಂಗ ಒಗದು ಮಾತಾಡ್ಬೇಡ ಇಲ್ಲಡ. ಇಷ್ಟು ದೊಡ್ಡ ಮನೆಗೆ ನಿನ್ನ ಮಗಳು ಸೊಸೆಯಾಗಿ ಬರ್ಬೇಕಂದ್ರ ಪುಣ್ಯ ಮಾಡ್ಯಾಳ. ಏನು ಇದು ತೆರೆದೋಗುತ್ತೆ ಎಲ್ಲ. ಸುಮ್ಮನಿದ್ಬಿಡು, ನಾ ಹೇಳೋದು ಕೇಳು. ಹಂಗ ಒಗದು ಮಾತಾಡ್ಬೇಡ. ಊರಿಗೆ ಹೋಗಿ ಯೋಚನೆ ಮಾಡಿ ಹೇಳುವಂತಂತ. ಏನು ಹಂಗ ಮಾಡ್ಬೇಡು ಗೌಡ. ಹಂಗಲ್ಬೇಕ. ಈಗ ನಾವು ನಮ್ದು ಎಷ್ಟೈತಿ, ನಮ್ಗೆ ಎಷ್ಟು ಯೋಗ್ಯತೆ ಐತಿ ಕೊಡಕ ಅನ್ನೋದು ನಾವು ನೋಡ್ಕೋಬೇಕಾಗತ್ತ. ಈಗ ನಾವು ಸುಮ್ಮನೆ ನಾವು ಆಗ ಮುಗುಮು ಆತಾಡ್ರಿ ಕೊಡ್ತೀವಿ ಮಾಡ್ತೀವಿ ಅಂತಂದು ಹೇಳಿ ನಾಳೆ ಮಾಡಲಿಲ್ಲ ಅಂದ್ರೆ ಮತ್ತು ಅವ್ರಿಗೂ ಬೇಜಾರಾಗತ್ತ. ಅಲ್ಲನ್ರಿ ಗೌಡ್ರ? ಹೌದು ಹೌದು. ಬೇಡ್ರಿ, ನಮ್ಮ ಮನೆಯವ್ರಿಗೆ ಏನು ಗೊತ್ತಾಗಿಲ್ಲ, ನೀವು ಸುಮ್ಮನಿರಿ. ಎಲ್ಲ ನಾ ಹೇಳ್ತೀನಿ ಕೇಳ್ರಿ. ಈಗ ನೋಡ್ರಿ, ನಮ್ಮ ಮಗ್ಗ ನಿಮ್ಮ ಮಗಳು ಭಾಳ ಮನಸ್ಸಿಗೆ ಬಂದಾಳ. ಅದು ಎದಕ್ಕಂತ ಗೊತ್ತಿಲ್ಲ. ನಾನು ಆಮೇಲೆ ಮನಸ್ಸು ಮಾಡೋ ಕಾರಣ ನಮ್ಮ ಅಳಿಯಾರ ಏನಂದ್ರೆ, ಹುಡುಗಿ ಮಂತನ ಚಲೋ ಐತಿ, ಹುಡುಗಿನ ಹ್ಞೂ ಅಂದ್ಬಿಡ್ರಿ ಅತ್ತಿಯಾರ ಭಾಳ ಚಲೋ ಐತಿ ಹುಡುಗಿ ಅಂದಿದ್ದಕ್ಕೆ ಮನಸ್ಸು ಮಾಡೀನಿ ನಾನು ನಮ್ಮ ಯೋಗ್ಯತೆ ತಕ್ಕಂಗ, ನಮ್ಮ ಅಂತಸ್ತಿ ತಕ್ಕಂಗ ನಿಮ್ಮ ಮಂತನ ಅಲ್ಲಂದ್ರೂ ನಾವು ಹೂ ಅಂದಿರೋದು ನಿಮ್ಮ ಹುಡುಗಿ ನಡತೆ ಚಲೋ ಐತಿ ಮತ್ತೆ ಚಂದಗ ನಮ್ಮ ಮಗನ ತಕ್ಕಂಗ ಓದಾಳ ಅನ್ನೋದು ಒಂದ ಕಾರಣಕ್ಕೆ ನಾವು ಹೂ ಅಂದೀವಿ. ಈಗ ನೀವು ನಾವಿಷ್ಟು ತ್ಯಾಗ ಮಾಡಿವಿ ಅಂದ್ಮ್ಯಾಗ ನೀವು ಒಂದು ಸ್ವಲ್ಪ ಕಷ್ಟ ಪಡ್ಬೇಕಾಗತ್ರಿ ಗೌಡ್ರ. ಏನಂತೀರಿ? ನೋಡ್ರಿ, ನೀವೀಗ ವಿಚಾರ ಮಾಡಿ ನಂಗೆ ತಿಳಿಸ್ರಿ. ಏನು ಈಗ ಅಲ್ರಿ, ನೀವು ಊರಿಗೆ ಹೋಗಿ ಆರಾಮಾಗಿ ನೀವೊಂದು ವಾರ ತಗೊಂಡು ವಿಚಾರ ಮಾಡಿ ತಿಳಿಸ್ರಿ. ಈಗ ನಮ್ದು ಏನೈತಿ, ನಾವು ಏನೇನು ಹಾಕ್ತೀವಿ ಹುಡುಗಿಗೆ ಏನೇನು ಹಾಕ್ತೀವಿ, ಆಮೇಲೆ ನಮ್ದು ಏನೇನೈತೆ ಅನ್ನೋದು ನಾವು ಹೇಳ್ಬಿಡ್ತೀವಿ ಮೊದ್ಲು. ನೀವು ಆಮೇಲೆ ವಿಚಾರ ಮಾಡಿ ತಿಳಿಸ್ರಿ. ನೋಡ್ರಿ, ನಾನಂತರೂ ನನ್ನ ಮನೆ ಸೊಸೆಯಾಗಿ ಬರೋಕಿಗೆ 20 ತೊಲಿ ಬಂಗಾರ ಅಂಕರು ಹಾಕ್ತೀನಿ. ಯಾಕಂದ್ರೆ ನಮ್ಮನೆ ಮಂತಂದಾಗನ ಸೊಸ್ತೆರ್ಗಂತಂದು ಪರಂಪರಾಗತವಾಗಿ ಬಂದಿರತಕ್ಕಂಥ ಒಂದಿಷ್ಟು ಬಂಗಾರದ ಸಾಮಾನು ಅದಾವ್ರಿ. ಅವನ್ನೆಲ್ಲ ನಾವು ಕೊಡ್ತೀವಿ. ಅವು ಅಲ್ದ ಮತ್ತು ನಾನಕಿ ಎಕ್ಸ್ಟ್ರಾ 20 ತೊಲಿ ಬಂಗಾರನ ಹಾಕಿ ಮೈಮ್ಯಾಗ ನಾನಂತರೂ ಹಾಕ್ತೀನಿ. ಒಂದು 4 ಬಳಿ ಮಾಡಿಸ್ತೀನಿ, ಒಂದು ನೆಕ್ಲೆಸ್ ಮಾಡಿಸ್ತೀನಿ, ಒಂದು ಜೊತೆ ಹ್ಯಾಂಗಿಂಗ್ಸ್ ಮಾಡಿಸ್ತೀನಿ, ಆಮೇಲೆ ಒಂದು ನಡಪಟ್ಟಿ ಕೊಡ್ತೀವಿ. ನಮ್ಮ ಏನು ಸಂಪ್ರದಾಯ ಅದಾವ ನೋಡ್ರಿ, ಮುತ್ತೈದರಿಗೆ ಏನು ಕೊಡಬೇಕು ಅವ್ನು ನಾವು ಕೊಡ್ತೀವಿ. ಮತ್ತಿನ್ನ ಹುಡುಗಂಕರು ನನ್ನ ಮಗ ಬಂಗಾರದಾಗ ಮುಚ್ಚಿಬಿಡ್ತೀನಿ. ಅದ ನಂತರ ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ನಾನಂತರ 20 ತೊಲಿ ನನ್ನ ಸೊಸಿ ಮ್ಯಾಗ ಹಾಕ್ತೀನಿ. ಈಗ ನೀವು ಏನು ಎಷ್ಟು ಬಂಗಾರ ಹಾಕ್ತೀರಿ ಮತ್ತು ನಾವು ಕೇಳೋದು ನಾವು ಕಲ್ಯಾಣ ಮಂಟಪ ಅಂತೀವಿ, ಆ ಕಲ್ಯಾಣ ಮಂಟಪದಾಗ ಮದುವೆ ಮಾಡ್ಕೊಡಕ್ಕೆ ಒಪ್ಪಿದ್ರಿ ಅಂದ್ರೆ ಮತ್ತೆ ನಾವು ಮುಂದುವರ್ಸೋಣ ಅಂತೀವಿ. ನೋಡ್ರಿ, ಏನಂತೀರಿ ಈಗ ಅದ ರೀ ಅಕ್ಕರ, ನಮಗೂ ಸಮಸ್ಯೆ ಆಗದ. ಈಗ ನೀವು ಹುಡುಗಿ ಮೈಮ್ಯಾಗ 20 ತೊಲಿ ಬಂಗಾರ ಹಾಕ್ತೀರಿ, ನಾವು ಕೊನೆಗೆ ನಿಮ್ಮ ತಕ್ಕಂಗೆ ಒಂದು 5 ತೊಲಿಯರ ನಾವು ಒಂದು 2 ತೊಲಿ ಚೈನ, ಒಂದು ತೊಲಿ ಬ್ರಾಸ್ಲೆಟ್, ಒಂದು ಅರ್ಧ ತೊಲಿ ಉಂಗ್ರನರ ನಾವು ಹಾಕ್ಬೇಕಲ್ರಿ. ಅಷ್ಟು ಹಾಕಕ್ಕರ ನಮಗೆ ಆಗ್ಬೇಕು. ಯಾಕಂದ್ರೆ ನೀವು ಹೇಳೋ ಕಲ್ಯಾಣ ಮಂಟಪದಾಗ ಮದುವೆ ಮಾಡಿಕೊಟ್ಟು ಹುಡುಗ ಮೈ ತುಂಬ ಬಂಗಾರ ಹಾಕಿ ಮತ್ತು ನೀವು 20 ತೊಲಿ ಹುಡುಗಿ ಮೈಮ್ಯಾಗ ಹಾಕ್ತೀರಿ ಅಂದ್ರೆ ನಾವು ಒಂದು 6-7 ತೊಲಿ ಹುಡುಗನ ಮೈಮ್ಯಾಗ ಹಾಕ್ಬೇಕು, ಒಂದು 10 ತೊಲಿ ಹುಡುಗಿ ಮೈಮ್ಯಾಗ ಹಾಕ್ಬೇಕಾಗತ್ತ. ನಿಮ್ಮ ಅಂತಸ್ತಿಗೆ ನಾವು ಸರಿದೂಗಿಸ್ಬೇಕಂದ್ರೆ ನಮ್ಗೆ ಒಂದು ಸ್ವಲ್ಪ ಅಲ್ಲ ತಮ್ಮ, ತಡಿ ಒಲ್ಲೆನ ತಡಿ. ಈಗ ಯೋಚನೆ ಮಾಡೋಣಂತ. ಒಬ್ಬಕ್ಕೆ ಮಗಳ ಇಂಥ ದೊಡ್ಡ ಮನೆಗೆ ಸೇರ್ಬೇಕಂದ್ರ ಬೇಡ, ತಡಿ ನೀನು ಏನು ದುಡುಕ್ಬೇಡ. ಈಗ ನಮ್ಮ ತಮ್ಮ ಕಡ್ಡಿ ಮುರಿದಂಗ ಆಗಲ್ಲ ಅಂತಂದು ಅನ್ನಕತ್ತಾನ್ರಿ. ಈಗ ಆತು ನೋಡ್ತೀವ್ರಿ. ಈಗ ನಾನು ಅದ್ರ ಜೊತೆಗೆ ಊರಿಗೆ ಹೋಗಿ ಮಾತಾಡ್ತೀವ್ರಿ. ಮಾತಾಡಿ ಏನು ಅನ್ನೋದಕ್ಕೂ ಹೇಳ್ತಿತ್ತವ್ರಿ ಅಕ್ಕರ. ಏನ್ರಿ ದುಡ್ಕೋದು ಬೇಡ ಅಂತಂದು ನಾನು ಅಂತೀನಿ ರೀ. ಈಗ ಮತ್ತೆ ಆತೇನೋ ಒಂಚೂರು ಹೆಚ್ಚು ಕಮ್ಮಿ ಹೇಳಿದ್ರೂ ನೀವು ಒಂಚೂರು ಅನುಸರಿಸ್ಕೊಂಬಿಡ್ರಿ. ಯಾಕಂದ್ರೆ ಆತ ಇದ್ದಾತಲ್ರಿ. ಅಯ್ಯೋ, ಇನ್ನ ಏನು ಅನುಸರಿಸ್ಕೋಬೇಕ್ರಿ ಅಮ್ಮಾರ? ನೋಡ್ರಿ, ಇಂಥ ಮನೆಗೆ ಸೊಸೆಯಾಗಿ ಬರುತ್ತೆ ನೀವ ಅಂತೀರಿ. ಇಷ್ಟು ದೊಡ್ಡ ಮನೆಗೆ ಸೊಸೆಯಾಗಿ ಬಂದ್ರಕಿ ಭಾಗ್ಯನ ತೆರೆದು ಬಿಡುತ್ತಂತಂದು ಇನ್ನೇನೈತ್ರಿ? ಮತ್ತೆ ಇನ್ನ ಎಷ್ಟು ನಾವು ಅನುಸರಿಸ್ಕೋಬೇಕ್ರಿ? ಆತು, ಅನುಸರಿಸ್ಕೊರಂತವ್ರಿ ಹೋಗ್ಲಿ. ನಾವು ಬಂಗಾರ ಮೈಮ್ಯಾಗ ಕಮ್ಮಿ ಹಾಕ್ಲಿ ನಡೀತೈತಿ. ಆದ್ರೆ ನಾವು ಹೇಳೋ ಕಲ್ಯಾಣ ಮಂಟಪದಾಗಂಕರು ಮದುವೆ ಮಾಡಬೇಕು. ಯಾಕಂದ್ರೆ ನಮ್ದು ದೊಡ್ಡ ಬಂಧು ಬಳಗ ಐತ್ರಿ. ನಮಗೆ 100 ಮಂದಿ ಬಂದು ಸೇರ್ತಾರ, ಅಂತಾರಿಗೆ ಅವಮಾನ ಆಗಬಾರ್ದು ಮತ್ತೆ ಜನದ ಮುಂದೆ. ನಮಗೆ ಹಂಗತ ಚಂದಾಗ ಒಂದು ಚೌಟ್ರಿ ಹಿಡಿದು ಚಂದಾಗ ಮದುವೆ ಮಾಡಿ ಕೊಟ್ರೆ ನಮಗೆ ಚಲೋ ಆತ್ರಿ. ಆಗಲಿ, ನೀವು ಊರಿಗೆ ಹೋಗಿ ಎಲ್ಲ ನೀವು ಮಾತುಕತೆ ಮಾಡಿ ನಮಗೆ ಹೇಳಿದ್ರೆ ನಮಗೇನು ಅಡ್ಡಿ ಇಲ್ಲ. ಆತು ರೀ ಅಕ್ಕರ್, ಅಷ್ಟ ಮಾಡ್ತೀವಂತ ಹೇಳ್ತೀವಂತ. ನಾವು ನೀವು ಅಪ್ಪಣೆ ಕೊಟ್ರೆ ಹೊರಡ್ತೀವ್ರಿ. ಅಯ್ಯ, ಅದು ನೀವು ನಮ್ಮ ಮನೆಗೆ ಬಂದು ಹಂಗಾಗಿ ಹೋದ್ರೆ ಹೆಂಗ್ರಿ ನೀವು? ತಡ್ರಿ, ನಾಷ್ಟ ಮಾಡಕ್ಕೆ ಹೇಳೀನಿ, ನನ್ನ ಸೊಸಿ ತರ್ತಾಳ. ಇಕ್ಕಿನ ಶೋಭವಾ ಯವ್ವ ಮಗಳ ಶೋಭಾ, ಬಾ ಇದನ್ನ ತಗೊಂಬಾರ ಯವ್ವ, ಜ್ಯೂಸು ಅವಲಕ್ಕಿ ತಗೊಂಬಾ.
ಇಲ್ರಿ ಕರೆ ಏನೂ ಬ್ಯಾಡ್ರಿ ಯಾಕಂದ್ರ ಮಾತು ಮುಗಿದ ಏನೂ ತಿನ್ನಬಾರ್ದಂತಂದು ನಮ್ಮ ಮನೆ ಸಂಪ್ರದಾಯ ಐತ್ರಿ ಮತ್ತು ಮಾತು ಮುಗ್ದಿಲ್ಲಲ್ರಿ ಈ ಇನ್ನೊಮ್ಮೆ ನಾವು ಬರ್ತೀವಂತ್ರಿ ಮತ್ತೆ ಬಂದು ಏನಾರ ತೊಗೊಂತೀವಂತ ಕ್ಷಮಾ ಮಾಡ್ರಿ ನಾವಿನ್ನ ಹೊರಡ್ತೀವಿ ಅಪ್ಪಣೆ ಕೊಟ್ಬಿಡ್ರಿ. ಅದು ನಿಜ ಅನ್ರಿ. ನಮ್ಮ ಮನೆಯಾಗ ಬೆಳ್ಳಿ ತಾಟ್ನ್ಯಾಗ ನಾವು ನಾಷ್ಟ ಹಾಕ್ಕೊಡ್ತೀವಿ, ಅದ್ರಾಗ ತಿನ್ನಕ್ಕೂ ಅದೃಷ್ಟ ಮಾಡಿರ್ಬೇಕು. ಅದೇನ ನಿಜ. ಆತ್ ಹೊರಡ್ಬೋದು. ನಮಸ್ಕಾರ ರೀ. ಸವಿತಾ ಬರ್ರಿ ಹೋಗುನು. ಬರ್ತೀವ್ರಿ ಅಕ್ಕರ್ ನಾವು. ಮಮ್ಮಿ ಯಾಕೆ ಆ ಥರ ಕೇಳಕ್ ಹೋದ್ರಿ? ಅವ್ರಿಗೆ ಪಾಪ ಕಷ್ಟ ಆಗುತ್ತಾ ಏನ? ಪ್ರವೀಣ, ನೀನು ಏನು ಗೊತ್ತಾಗಿಲ್ಲ, ಸುಮ್ಮನಿರು. ನಮ್ಮ ಯೋಗ್ಯತೆಗೆ ತಕ್ಕಂಗೆ ಮದುವೆನಾದ್ರೂ ಮಾಡ್ಕೊಡ್ಬೇಕು, ಹೌದಿಲ್ಲ? ಅದು ಮಾಡೋಕ್ಕಾಗಲ್ಲ ಅಂದ್ರೆ ನಾವೇನು ವರದಕ್ಷಿಣೆ ತೊಗೊಳಕತ್ತೀವ, ವರೋಪಚಾರ ತೊಗೊಳಕತ್ತೀವ? ಏನೂ ಇಲ್ಲ. ಒಂದು ಚಂದಾಗ ಒಂದು ಚಲೋ ಕಲ್ಯಾಣ ಮಂಟಪದಾಗ ಮದುವೆ ಮಾಡ್ಕೊಡ್ರಿ ಅನ್ನಕತ್ತೀನಿ. ಹುಡುಗಿ ಮೈ ಮ್ಯಾಗ ಹುಡುಗನ ಮೈ ಮ್ಯಾಗ ಒಂಚೂರು ಬಂಗಾರ ಹಾಕ್ರಿ ಅನ್ನಕತ್ತೀನಿ. ಇನ್ನೇನೈತಿ ನೋಡಪ್ಪ, ನಿನಗಿದೆಲ್ಲ ಗೊತ್ತಾಗಿಲ್ಲ. ನಾನೇನು ಮಾಡ್ತೀನಲ್ಲ ಅದೆಲ್ಲ ನಿನ್ನ ಒಳ್ಳೇದಕ್ಕೆ ಪ್ರವೀಣ. ಹೇಳ್ದಂಗೆ ಕೇಳು. ಹೋಗೋಗು, ನಿಂದೇನ್ರ ಕೆಲಸ ಇದ್ರೆ ಮಾಡ್ಕೋ. ಅವರು ನಮ್ಮಂಥ ಸಂಬಂಧ ಬಿಡಂಗಿಲ್ಲ. ಅವ್ರಿಗೂ ಗೊತ್ತೈತಿ ನಮ್ಮಂಥ ಸಂಬಂಧ ಬಿಟ್ರೆ ಅವ್ರ ಬಾಯಾಗ ಮಣ್ಣು ಅಂತಂದು. ಅವ್ರಿಗೆ ನಮ್ಮಂಥ ಸಂಬಂಧ ಸಿಕ್ಕಿರೋದೇ ಹೆಚ್ಚು ಪ್ರವೀಣ. ನೀ ತಲೆ ಕೆಡ್ಸ್ಕೊಬೇಡ. ಹೋಗು, ನಿನ್ನ ಕೆಲಸ ನೀ ಮಾಡೋಗು. ನೋಡವ ಎಷ್ಟು ಮಾತಾಡ್ದ ಮುದುಕ. ಏನು ವರ ಉಪಚಾರ ಇಲ್ದ, ಒಂದು ವರದಕ್ಷಿಣೆ ಇಲ್ದ, ಏನೇನು ಇಲ್ದ, ಹಂಗ ಆಕಿ ಆತನ ಮಗಳು ಕರ್ಕೊಂಬ ನೀ ಮನ್ಯಾಗ ಸೊಸಿ ಮಾಡ್ಬಿಡ್ಬೇಕಂತ ಮಾಡ್ಯಾನ. ಮಳ್ರು ಅಷ್ಟ್ರು ಎಷ್ಟು ಮಳ್ಳ ಆಟ ಆಡಿದ್ರು ನೋಡ್ದ. ನೀ ತೂಗ್ದಂಗ್ ಮಾಡು, ನಾ ಚೂಟ್ದಂಗ್ ಮಾಡ್ತೀನಿ ಅಂತೇಳಿ. ನೋಡವ ನಿನ್ನಿಷ್ಟ. ಏನೋ ನಮ್ಮ ಅತ್ತಸಿ ತಕ್ಕಂಗ ಆ ಸೊಸಿನೂ ಇಲ್ಲ, ಈ ಸೊಸಿನೂ ಸಿಗಲ್ಲ ಏನೋ ಅನ್ಸತ್ ನಂಗ. ಏಯ್ ಶೀಲಾ, ಸುಮ್ಮನೆ ಕುಂದ್ರಿ. ಮೊದ್ಲ ಅಲ್ಲಿ ಯಾರಿಗೂ ಹುಡುಗಿಯರು ಸಿಗವಲ್ರಿ ಅನ್ನೋದಕ್ಕನ ಈಗ ಸಿಕ್ಕಿರೋದನ್ನ ಹೆಂಗಾರ ಮಾಡಿ ಕುಂದಿರ್ಸ್ಬೇಕಂತ ನಾ ಪ್ರಯತ್ನ ಮಾಡಕತ್ತೀನಿ. ಸುಮ್ಮನಿರೋ. ಸುತ್ತಮುತ್ತ ಯಾರು ಹೆಣ್ಣು ಕೊಡವಲ್ರಿ ನಮ್ಗೆ. ಅದಕ್ಕೆ ಅಷ್ಟು ದೂರದಿಂದ ನಾವು ಹೆಣ್ಣು ನೋಡಿ ಬಂದಿರೋದು. ಅದರ ಗೊತ್ತೈತೆ ನಿನಗೆ? ಈಗ ಇವರು ಹೋಗು ಮುಂದಾಗ ಯಾರ ಏನಾರ ಹೇಳಿ ಏನಾರ ಚಾಡ ಚುಚ್ಚಿದ್ರು ಅಂದ್ರೆ ನಮ್ಮ ಊರಾರ ಇವರು ಹೆಣ್ಣು ಕೊಡಕ್ಕೆ ಒಲ್ಲೆ ಅಂತಾರ. ಸುಮ್ಮನಿರು. ಏನಾರು ಮಾಡ್ಕೊಳ್ರಿ ಇಬ್ರು ಅತ್ತಿ ಮಳಿಯ. ನಂಗಂಕರು ನಿಮ್ಮಿಬ್ರಿಗೂ ಹೇಳಕ್ಕಾಗಲ್ಲ. ಶೋಭಾ, ತಗೊಂಬ ಇಲ್ಲ ಅವಲಕ್ಕಿ, ನಾವ ತಿನ್ನೋಣ. ಆ ದರಿದ್ರಗಳು ತಿನ್ಲಿಲ್ಲ, ನನಗೊಟ್ಟಸತಿ. ನೋಡು ನನ್ನ ಮಕ್ಳು ಏನ್ ಮಾಡಕತ್ತಾರ, ಅವ್ರಿಗೊಂಚೂರು ಏನಾರ ತಿನ್ನಕ್ ಕೊಡು.